ಸರ್ಕಾರ ಏನು ಮಾಡುತ್ತೋ ಗೊತ್ತಿಲ್ಲ, ಮಾಡಲಿ. ಈಗ ನಮ್ಮದೇ ನೋಡ್ರಿ 240ರಿಂದ 250 ಕೋಟಿ ಅಂದ್ರೆ ಮತ್ತೆ ಸಾರ್ವಜನಿಕರ ತೆರಿಗೆ ಹಣನೇ ಇಲ್ಲಿ ಲಾಸ್ ಆಗುತ್ತಲ್ಲ ಸರ್. ಈಗ ಆಗ 165 ಕೋಟಿ ಹೋಯ್ತು ನೀರಲ್ಲಿ ಹುಣಸೆ ಹಣ್ಣು ತರುವಾಗ. ಈಗ ಮತ್ತೆ 250 ಕೋಟಿ ಅಂದ್ರೆ ಇಲ್ಲಿ ನಾನೇನು ಅದ್ರ ಬಗ್ಗೆ ನಾನು ಸರ್ಕಾರದಲ್ಲಿ ಮಂತ್ರಿ ಅಲ್ಲ, ಏನಲ್ಲ. ನಾನು ಆಗ ಮಂತ್ರಿ ಆಗಿದ್ದೆ, ನಾನು ಮಾಡಿಸಿದ್ದೆ. ಆವಾಗಲೇ ಅದು ಆಗಬೇಕಾಗಿತ್ತು. ಅದು 2018ರಲ್ಲಿ ಇನ್ನೂ ಪೂರ್ಣ ಆಗಲಿಲ್ಲ. ಆಗೋದ್ರೊಳಗಾಗಿ ನಾವು ಅಧಿಕಾರ ಮುಗೀತು, ಮತ್ತೆ ಬೇರೆ ಸರ್ಕಾರ ಬಂತು. ಬೇರೆ ಸರ್ಕಾರ ಅದನ್ನ ನಿರ್ಲಕ್ಷ್ಯ ಮಾಡ್ತು. ಆಗಲೇ ನಾನು ತಗೊಂಬಿಟ್ಟು ಕೈಗೆತ್ಕೊಂಡು ಮಾಡ್ಬೋದಾಗಿತ್ತು. ಕೆಲವರೆಲ್ಲ ವಿರೋಧ ಮಾಡಿದರು. ನಾವು ನಮ್ಮ ಮನೆಗೆ ಬಂದಿಲ್ಲ, ಅವ್ರ ಮನೆಗೆ ಬಂದಿಲ್ಲ ಅಂತಂದು ಹೇಳ್ಬಿಟ್ಟು ಏನು ಮಾಡೋದು. ಈಗ ನೋಡ್ರಿ, ನಮ್ಮದು ಈ ಒಳ ಮೀಸಲಾತಿಗಾಗಿ ಸಮೀಕ್ಷೆ ಮಾಡಿಸ್ತಾ ಇದ್ದೀವಿ. ಬರೀ ಕೇವಲ ಒಂದು 60,000 ಜನ ಶಿಕ್ಷಕರಿಂದ ಮಾಡಿಸ್ತಾ ಇದ್ದೀವಿ. ಅದೇ ವಿಪರೀತ ಗೊಂದಲ ಆಗಿಬಿಟ್ಟಿದೆ. ಇನ್ನೂ ಸರಿಯಾಗಿ ಆಗ್ತಾ ಇಲ್ಲ, ಏನಿಲ್ಲ, ನೆಟ್ವರ್ಕ್ ಇಲ್ಲ, ಸರ್ವರ್ ಬಿಜಿ. ಒಂದು ಕುಟುಂಬವನ್ನು ಸಮೀಕ್ಷೆ ಮಾಡಲಿಕ್ಕೆ ಸುಮಾರು 30 ನಿಮಿಷ ಬೇಕು, ಒಂದೊಂದು ಗಂಟೆ ಬೇಕು. ಅದು ಮೊಬೈಲು ಆಮೇಲೆ 4G ವರ್ಷಸ್ ಮೇಲೆ ಇರಬೇಕು. ಅದು ಐತೋ ಇಲ್ವೋ ಗೊತ್ತಿಲ್ಲ. ಶಿಕ್ಷಕರ ಹತ್ರ ಸಾಮಾನ್ಯದಿರುತ್ತೆ. ಈಗ ಅನೇಕ ನಾವು ಗೊಂದಲಗಳನ್ನು ಇದು ಮಾಡಿಬಿಟ್ಟಿದ್ದೀವಿ, ಸಮಸ್ಯೆಗಳನ್ನು ಇದು ಮಾಡ್ಕೊಂಡಿದ್ದೀವಿ. ಈ ನಗರ ಪ್ರದೇಶದಲ್ಲಿ ಸರ್ಕಾರಿ ಶಿಕ್ಷಕರಿಲ್ಲ, ಅದೊಂದು ದೊಡ್ಡ ಕೊರತೆ. ಅದನ್ನು ಖಾಸಗಿ ಅವರಿಂದ ಕರ್ಕೊಂಡು ಮಾಡೋದಲ್ಲ ಅದು ಕೆಲಸ. ಆಮೇಲೆ ಇದ್ದಾಗ ಆಶಾ ಕಾರ್ಯಕರ್ತೆಯರನ್ನ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರನ್ನ ಇವ್ರನ್ನ ಬಳಸ್ಕೊಂಡು ಈ ಒಂದು ಮಹಾನಗರ ಪಾಲಿಕೆ ಅವ್ರು ಮಾಡ್ತಿದ್ದಾರೆ. 27ನೇ ತಾರೀಕು ಕೊನೆ. ಅದು ಮೇ 5ರಿಂದ 27ವರೆಗೂ ಮಾಡ್ತೀವಿ. ಜೂನ್ 27ವರೆಗೂ ಮಾಡ್ತಲೇ ಇದ್ದೀವಿ. ಇನ್ನೂ ಮುಗಿತಾನೇ ಇಲ್ಲ. ಇಲ್ಲ, ಇನ್ನು ವಿಸ್ತರಣೆ ಆಗಬಾರ್ದು. 22ಕ್ಕೆ ಮುಗಿಬೇಕು. ಮುಗಿದು ಒಂದು 10-15 ದಿನದಲ್ಲಿ ಅವ್ರು ರಿಪೋರ್ಟ್ ಕೊಡಬೇಕು. ತಕ್ಷಣ ಸರ್ಕಾರ ಸ್ವೀಕಾರ ಮಾಡಿ ಒಳ ಮೀಸಲಾತಿಯನ್ನು ಜಾರಿಗೆ ತರಬೇಕು. ಕಾರಣ ಏನಂತಂದರೆ ಅಕ್ಟೋಬರ್ 28ನೇ ತಾರೀಕಿನಿಂದ ಅಕ್ಟೋಬರ್ 28ನೇ ತಾರೀಕು ಅವ್ರು ತೀರ್ಮಾನ ಮಾಡ್ತಾರೆ, ಒಳ ಮೀಸಲಾತಿ ನಾವು ಜಾರಿ ತರ್ತೀವಿ ಅಂತೇಳಿ. ನಾವು ಅದಕ್ಕಿಂತ ಮುಂಚೆ ಒಂದು ಮನವಿ ಕೊಟ್ಟಿರ್ತೀವಿ, ಯಾವುದೇ ಹುದ್ದೆಯನ್ನು ಕೂಡ ತುಂಬಬಾರ್ದು, ಹುದ್ದೆಗಳನ್ನು ತುಂಬೋದನ್ನು ಸ್ಥಗಿತಗೊಳಿಸಬೇಕು. ಒಳ ಮೀಸಲಾತಿ ಜಾರಿ ಆದಮೇಲೆ ಹುದ್ದೆಗಳನ್ನು ತುಂಬಬೇಕು ಅಂತಂದೇಳಿ ನಾವು ಮನವಿಯನ್ನು ಕೊಡ್ತೀವಿ, ಒತ್ತಾಯವನ್ನು ಮಾಡ್ತೀವಿ ಸರ್ಕಾರಕ್ಕೆ. ಸರ್ಕಾರ ನಮ್ಮ ಮನವಿಯನ್ನು ಪುರಸ್ಕರಿಸಿ ಆಯಿತು ಅಂತಂದೇಳಿ ಅಕ್ಟೋಬರ್ 28ನೇ ತಾರೀಕು ನಡೆದಂಥ ಸಚಿವ ಸಂಪುಟದಲ್ಲಿ ಒಂದು ತೀರ್ಮಾನ ಮಾಡ್ತಾರೆ. ಆಯಿತು, ನಾವು ಯಾವುದೇ ಹುದ್ದೆಯನ್ನು ತುಂಬಲ್ಲ, ಬ್ಯಾಕ್ಲಾಗ್ ಹುದ್ದೆಯನ್ನು ತುಂಬಲ್ಲ, ಹೊಸ ಹುದ್ದೆಗಳನ್ನು ಎಲ್ಲವನ್ನು ಕೂಡ ಹಾಗೆ ಇಡ್ತೀವಿ. ಒಳ ಮೀಸಲಾತಿ ಜಾರಿ ಆದ ನಂತರ ಎಲ್ಲ ಹುದ್ದೆಗಳಿಗೆ ನಾವು ಮತ್ತೆ ಕರೆದು ಹುದ್ದೆಗಳನ್ನು ತುಂಬುವಂಥ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಏನಾಗಿದೆ ಅಂದರೆ ಏಜ್ ಏನಾದರೂ ಭಾರ ಆದ್ನೆ ಅವ್ರಿಗೆ ವಿನಾಯಿತಿ ಕೊಡಬೇಕು. 8 ತಿಂಗಳ ಕಾಲ ಆಯ್ತು ಈಗ ನಮ್ಮದು. 8 ತಿಂಗಳಿಂದ ಆ ಒಂದು ನಿರುದ್ಯೋಗಿಗಳ ವಯಸ್ಸೇನಾರು ಆಗಿದ್ದೆ ಅಂದರೆ ಅವ್ರಿಗೆ 1 ವರ್ಷ ವಿನಾಯಿತಿಯನ್ನು ಕೊಟ್ಬಿಟ್ಟು ಅವ್ರ ಏಜನ್ನು ಎಕ್ಸ್ಟೆಂಡ್ ಮಾಡಬೇಕು ಅಂತ ಅನ್ನೋದು ನಮ್ಮ ಒತ್ತಾಯ. ಯಾಕಂದರೆ ಎಲ್ಲರ ದೃಷ್ಟಿ ನೋಡಬೇಕಲ್ಲ, ಬರೀ ನಮ್ಮ ದೃಷ್ಟಿ ನೋಡ್ಕೊಳ್ಳೋದ್ರೆ ಅಲ್ಲ. ಉಳಿದಂತೆ ನಿರುದ್ಯೋಗಿ ಯುವಕರು ಎಲ್ಲರೂ ಕೂಡ ನನಗೆ ಫೋನ್ ಮಾಡ್ತಾರೆ, ಸರ್ ಯಾವಾಗ ಮಾಡಿಸ್ತೀರಿ ಸರ್, ನಮಗೆ ವಯಸ್ಸಾಗ್ತಾ ಇದೆ, ನಾವೆಲ್ಲ ಓದ್ಕೊಂಡಿದ್ವಿ, ನಮಗೆ ಭಾಳ ತೊಂದರೆ ಇದೆ, ಉದ್ಯೋಗ ಸಿಗ್ತಾ ಇಲ್ಲ, ಈ ಇನ್ಸ್ಟಿಟ್ಯೂಷನ್ಗೆ ಹೋಗಿ ದುಡ್ಡು ಕೊಟ್ಟು ನಾವು ಎಕ್ಸಾಮ್ನ ಬರಿತಾ ಇದ್ದೀವಿ, ಆಮೇಲೆ ಅದ್ರ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೀವಿ, ನಮಗೆಲ್ಲ ವೇಸ್ಟು ಅಂತ ಪಾಪ ಅವ್ರು ಕಣ್ಣೀರು ಹಾಕ್ತಿದ್ದಾರೆ. ಅದ್ರ ಜೊತೆ ನಮ್ಮ ಕಣ್ಣೀರು ಅಂತ ಕರಿಗೋಗ್ಯತ್ ನಮ್ಮದು. ಅದರಿಂದ ಬೇಗ ಮಾಡಿರಿ ಅಂತಂದೇಳಿ ನಮ್ಮ ಒತ್ತಾಯ.